ಮತ್ತಾಯನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ 9ನೇ ವಾಕ್ಯ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ದೇವರ ಮಕ್ಕಳು ಅಂದರೆ ಅವರ ಸ್ವಭಾವ ಹೇಗಿರಬೇಕೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಇದು ಯೇಸು ಕ್ರಿಸ್ತನ ಬಾಯಿಂದ ಬಂದಂಥ ಮಾತುಗಳು. ಆದ್ದರಿಂದ ಇದಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. 100ಕ್ಕೆ 100 ಸತ್ಯವಾದಂಥ ಮಾತುಗಳು. ನೋಡುವಾಗ ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ಎಂಬುದಾಗಿ, ಅಂದರೆ ದೇವರ ಮಕ್ಕಳು ಎಂಬುದಾಗಿ ಅನಿಸಿಕೊಳ್ಳುವಂತ ಅನೇಕರನ್ನ ಈ ದಿವಸಗಳಲ್ಲಿ ಲೋಕದಲ್ಲಿ ಕಾಣಬಹುದು. ಅಯ್ಯೋ, ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ಸಭೆಗೆ ಹೋಗುತ್ತೇನೆ, ನಾನು ಸತ್ಯವೇದವನ್ನು ಓದುತ್ತೇನೆ, ನಾನು ಪ್ರಾರ್ಥನೆ ಮಾಡುತ್ತೇನೆ, ಆರಾಧಿಸುತ್ತೇನೆ, ಹಾಗಾಗಿ ನಾನು ದೇವರ ಮಗು, ನಾನು ದೇವರ ಮಗನು, ದೇವರ ಮಗಳು ಎಂಬುದಾಗಿ ಹೇಳಿಕೊಳ್ಳುವಂಥವರು ಅನೇಕರಿದ್ದಾರೆ. ಆದರೆ ಯೇಸು ಕ್ರಿಸ್ತನ ಬಾಯಿಂದ ಬಂದದ್ದು ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ಎಂಬುದಾಗಿ. ಅಂದರೆ ಸಮಾಧಾನ ಪಡಿಸುವವರಾಗಿ, ಸಮಾಧಾನವನ್ನು ಹಾರೈಸುವವರಾಗಿ, ಗಲಿಬಿಲಿಗಳ ಮಧ್ಯೆ, ಗೊಂದಲಗಳ ಮಧ್ಯೆ, ಕಲಹಗಳುಂಟಾಗುವಂಥ ಸಂದರ್ಭಗಳಲ್ಲಿ, ದ್ವೇಷ ಕೋಪಗಳ ಮಧ್ಯೆಯಲ್ಲಿ ಕೂಡ ಯಾರು ಸಮಾಧಾನವನ್ನು ಸ್ಥಾಪಿಸುವುದಕ್ಕೆ ಸಮರ್ಥರಾಗಿದ್ದಾರೋ, ಸಮಾಧಾನದಲ್ಲಿ ಕ್ರಿಯೆ ಮಾಡುವುದಕ್ಕೆ, ಸಮಾಧಾನವಾಗಿ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ಯಾರು ಸಮರ್ಥರಾಗಿದ್ದಾರೋ ಅಂಥವರೇ ದೇವರ ಮಕ್ಕಳಾಗುವುದಕ್ಕೆ ಸಾಧ್ಯ. ಸಮಾಧಾನ ಇಲ್ಲದೆ ಸಮಾಧಾನವನ್ನು ಕೆಡಿಸುವಂಥ ಸ್ವಭಾವವನ್ನು ಇಟ್ಟುಕೊಂಡು ನಾವು ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಂಡರೆ ಅಂಥವರು ಸೈತಾನನ ಮಕ್ಕಳೇ ಹೊರತು ದೇವರ ಮಕ್ಕಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಸೈತಾನನ ಮೊದಲ ಗುರಿಯೇ ಸಮಾಧಾನವನ್ನು ಕೆಡಿಸುವಂಥದ್ದು. ಆದ್ದರಿಂದ ಈ ದಿವಸದಲ್ಲಿ ನಿಮ್ಮ ಜೀವಿತವನ್ನು ಯೋಚಿಸಿ, ನೀವು ಸಮಾಧಾನಕ್ಕೆ ಕಾರಣರಾಗಿದ್ದೀರೋ ಅಥವಾ ಗೊಂದಲಕ್ಕೋ ಅಥವಾ ಗಲಿಬಿಲಿಗೋ ಯೋಚಿಸಿ ನೋಡಿರಿ. ನಿಮ್ಮ ಬಾಯಿಂದ ಬರುವಂಥ ಮಾತುಗಳು, ನಿಮ್ಮ ವರ್ತನೆಗಳು, ನಿಮ್ಮ ಸ್ವಭಾವಗಳು, ಮತ್ತೊಬ್ಬರನ್ನು ಚುಚ್ಚಿ ಆಡುವಂಥ ಮಾತುಗಳು, ಕೊರತೆಗಳನ್ನು ಹೇಳಿ ಅವರ ತಪ್ಪುಗಳನ್ನು ಎತ್ತಿ ಹಿಡಿದು ಇಲ್ಲಸಲ್ಲದ ಕಾರ್ಯಗಳನ್ನು ಹೇಳಿಕೊಂಡು ಸಮಾಧಾನವನ್ನು ಹಾಳು ಮಾಡುವವರಾಗಿ ನೀವು ಇದ್ದರೆ ನೀವು ಸೈತಾನನ ಮಕ್ಕಳೇ ಹೊರತು ದೇವರ ಮಕ್ಕಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ದೇವರ ಮಕ್ಕಳೆಂಬುದಾಗಿ ನೀವು ಹೇಳಿಕೊಳ್ಳಬಹುದೇ ಹೊರತು ದೇವರು ನಿಮ್ಮನ್ನು ನೋಡಿ ನನ್ನ ಮಗನೇ, ನನ್ನ ಮಗಳೇ ಎಂಬುದಾಗಿ ಹೇಳುವುದಿಲ್ಲ. ಆದ್ದರಿಂದ ಈ ದಿವಸಗಳಲ್ಲಿ ನಾವು ಆರಾಧಿಸುವಂಥ ದೇವರು ಸಮಾಧಾನ ಪ್ರಭು. ಆತನು ನಮ್ಮಲ್ಲಿ ವಾಸವಾಗಿರುವುದಾದರೆ ಆತನ ಸಮಾಧಾನದಲ್ಲಿ ನಾವು ಕೂಡ ಜೀವಿಸುತ್ತೇವೆ. ಆ ಸಮಾಧಾನವು ನಾವಿರುವಂಥ ಸ್ಥಳದಲ್ಲಿ ಹರಡುವಂಥದ್ದಾಗಿದೆ. ಆ ರೀತಿಯಾಗಿ ನಾವು ಜೀವಿಸುವುದಾದರೆ ಮಾತ್ರ ನಾವು ದೇವರ ಮಕ್ಕಳಾಗುತ್ತೇವೆ. ಇಲ್ಲವಾದರೆ ಸಮಾಧಾನವನ್ನು ಕೆಡಿಸುವವರಾಗಿದ್ದರೆ ಸೈತಾನನ ಮಕ್ಕಳು ಎಂಬುದನ್ನು ಅರಿತು ಅಂತಹ ದುರ್ಬುದ್ಧಿಗಳನ್ನು, ಸ್ವಭಾವಗಳನ್ನು ಜೀವಿತದಿಂದ ತೆಗೆದು ಹಾಕಿ ಸರಿಯಾಗಿ ದೇವರ ಮುಂದೆ ಸಮರ್ಪಿಸಿ ದೀನ ಭಾವದಿಂದ ಬಿಟ್ಟು ಕೊಡುವವರಾಗಿ ಕರ್ತನ ಮುಂದೆ ನಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಟ್ಟು ಕ್ರಿಸ್ತನ ಸ್ವಭಾವದಲ್ಲಿ ಸಮರ್ಪಣೆಯಿಂದ, ದೃಢತೆಯಿಂದ, ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದಲ್ಲಿ ನೀನು ಸ್ಪಷ್ಟವಾಗಿ ಹೇಳಿರುವಂತೆ ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ನಮ್ಮ ಜೀವಿತವನ್ನು ಈ ವಾಕ್ಯದ ಮುಂದೆ ಸಮರ್ಪಿಸ್ತಾ ಇದ್ವಿ. ನಾವು ಸಮಾಧಾನ ಪಡಿಸುವವರಾಗಿರಬೇಕು. ಗಲಿಬಿಲಿಗಳ, ಗೊಂದಲಗಳ, ಕಲಹಗಳ, ದ್ವೇಷ ಕೋಪ ಮತ್ಸರಗಳ ಮಧ್ಯದಲ್ಲಿ ಕರ್ತನೆ ನಮ್ಮ ಮಾತುಗಳು, ವರ್ತನೆಗಳು ಎಲ್ಲಪ್ಪ ಸಮಾಧಾನಕ್ಕೆ ಅನುಗುಣವಾಗಿಯೂ ಸಮಾಧಾನವನ್ನುಂಟು ಮಾಡತಕ್ಕದಾಗಿಯೂ ಇರುವಂತೆ ಪ್ರತಿಯೊಬ್ಬರನ್ನೂ ಅಪ್ಪ ನೀನು ಆಶೀರ್ವದಿಸಿ ನಡೆಸು ಕರ್ತನೆ. ಅಂತಹ ಸ್ವಭಾವ, ಕ್ರಿಸ್ತನ ಒಂದು ಗುಣಲಕ್ಷಣಗಳು, ಪವಿತ್ರಾತ್ಮನ ಫಲವು ನಮ್ಮ ಮೂಲಕವಾಗಿ ತೋರಿ ಬರಲಿ. ನಾವು ದೇವರ ಮಕ್ಕಳೆಂಬುದಾಗಿ ಧೈರ್ಯವಾಗಿ ಹೇಳುವಂತೆ, ದೇವರು ಕೂಡ ನಮ್ಮನ್ನು ಮಕ್ಕಳು ಎಂಬುದಾಗಿ ಕರೆಯುವಂತೆ ಅಪ್ಪ ನಮ್ಮ ಜೀವಿತ ಇರುವುದಕ್ಕಾಗಿ ನಿನ್ನ ಮುಂದೆ ಸಮರ್ಪಿಸ್ತಾ ಇದ್ವಿ. ಆಳ್ವಿಕೆ ಮಾಡಿ ನಡೆಸು. ಎಲ್ಲಪ್ಪ ಸ್ವಾರ್ಥಗಳು, ದ್ವೇಷ, ಹಗೆತನದ ಕ್ರಿಯೆಗಳು ತೊಲಗಿ ಹೋಗಲಿ. ಜೀವಿತೋಪ ನಿನ್ನನ್ನು ಹೋಲುವ ರೀತಿಯಲ್ಲಿ ಬದಲಾಗಲಿ. ನೀನಾತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.